ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದು ಲಾಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಗಿಡಗಳ ಆರೈಕೆ ಮಾಡ್ತಾ ಇದ್ದೀನಲ್ವಾ, ಸೊ ಅದರ ಮುಂದುವರೆದ ಭಾಗ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಪುಟ್ಟ ಬಾಲ್ಕನಿಯಲ್ಲಿ ಗಿಡಗಳನ್ನೆಲ್ಲ ಜೋಡಿಸ್ಕೊಳ್ಳೋಣ. ನಾನು ಈ ಸರಿ ಸಮ್ಮರ್ ವೆಕೇಶನ್ಗೆ ಊರಿಗೆ ಹೋದಾಗ ಗಿಡಗಳನ್ನೆಲ್ಲ ಹೊರಗಡೆ ಹಾಕಿದ್ದೆ. ಹೊರಗಡೆ ಅಂತ ಹೇಳಿದ್ರೆ ಅಲ್ಲಿ ಬಿಸಿಲು ಜಾಸ್ತಿ ಆಗಿತ್ತು ಬಾಲ್ಕನಿಯಲ್ಲಿ. ಸೊ ಹಾಗಾಗಿ ಸ್ಟೇರ್ಸ್ ಇದೆಯಲ್ಲ, ಅಲ್ಲಿ ಎಲ್ಲ ಗಿಡಗಳನ್ನ ಇಟ್ಟಿದೆ. ಬಟ್ ಏನಾಗಿತ್ತು ಅಂತ ಹೇಳಿದರೆ ಅಲ್ಲಿ ನೀರು ಸ್ವಲ್ಪ ಕಡಿಮೆ ಆಯಿತು, ಏನಾಯಿತು ಗೊತ್ತಿಲ್ಲ, ಎಲ್ಲ ಗಿಡಗಳು ಒಣಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಇದೆಲ್ಲ ಮಣ್ಣು ಬಂದು ಊರಿಂದ ತಂದಿರೋದು. ಕಾರಲ್ಲಿ ಬರುವಾಗ ಹೊಸ ಹೊಸ ಗಿಡಗಳು ಹಾಗೆ ಮಣ್ಣು, ನಮ್ಮ ಹಟ್ಟಿ ಗೊಬ್ಬರದಲ್ಲಿ ಬೆರೆತಿರುವಂತಹ ಮಣ್ಣನ್ನು ಎಲ್ಲವನ್ನು ಹಾಕೊಂಡು ಬರ್ತಾ ಇದ್ದೆ. ಅಷ್ಟೇ ಅಲ್ಲ, ನಿನ್ನಿನ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೆ, ಗಾಳಿ ತುಂಬ ಇದೆ ಇವಾಗ. ಅಪ್ರೆ ನೋಡಿ, ಲಾರಿ ಹೋಗ್ತಾ ಇದೆ ನೋಡಿ. ಸೊ ಗಾಳಿ ತುಂಬ ಬರ್ತಾ ಇದೆ. ಇದೆಲ್ಲ ಮಾಡಿಬಿಟ್ಟು ನಿಮಗೆ ಒಮ್ಮೆ ಫೈನಲ್ ಲುಕ್ ತೋರಿಸ್ಬಿಡ್ತೀನಿ. ಯಾಕೆ ಗೊತ್ತಾ, ವಿಡಿಯೋ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ತುಂಬ ಗಾಳಿ ಬರ್ತಾ ಇದೆ. ಡೋರ್ ಕ್ಲೋಸ್ ಮಾಡ್ತೀನಿ. A few moments later. ಒಮ್ಮೆಲೆ ಗಿಡಗಳನ್ನೆಲ್ಲ ನೀಟ್ ಮಾಡಬೇಕು ಅಂತ ಹೇಳಿದರೆ ಈ ರೀತಿ ಮೆಸ್ ಆಗೋದು ಅಂತೂ ಗ್ಯಾರಂಟಿ. ಸೊ ಇನ್ನು ಮಣ್ಣು ನನಗೆ ಬೇಕಾಗಿರುವಂಥದ್ದನ್ನೆಲ್ಲ ಒಂದು ಪಾಟ್ಗೆ ಹಾಕಿಟ್ಕೊಂಡೆ. ಸೊ ಮೊದಲೆಲ್ಲ ನಾನು ಸ್ವಲ್ಪ ತರಕಾರಿ ಗಿಡಗಳು ಹಾಗೆ ಏನಾದರೂ ಒಂದು ಯೂಸ್ಫುಲ್ ಗಿಡಗಳನ್ನೇ ನಡ್ತಾ ಇದ್ದೆ. ಇವಾಗಲೂ ಕೂಡ ಅಷ್ಟೇ, ಒಮ್ಮೊಮ್ಮೆ ನಮಗೆ ಅನಿಸುತ್ತೆ ಇದು ನಮಗೆ ಯೂಸ್ ಆಗುತ್ತಾ ಯೂಸ್ ಆಗೋದಿಲ್ವಾ ಅಂತ ಹೇಳಿ. ಪ್ರತಿ ಸಲ ಅಂದ್ಕೊಳ್ತೀನಿ ಈ ಸಾರಿ ಜಾಸ್ತಿ ಗಿಡ ಹಾಕೋದಿಲ್ಲ ಅಂತ ಹೇಳಿ. ಬಟ್ ಈ ಸಾರಿ ಕೂಡ ಅಷ್ಟೇ ಅಂದ್ಕೊಂಡಿದ್ದೀನಿ, ಜಾಸ್ತಿ ಗಿಡ ಎಲ್ಲ ಹಾಕೋದಿಲ್ಲ. ನನ್ನ ಹತ್ತಿರ ಎಷ್ಟು ಪಾಟ್ ಇದೆ ಅದಕ್ಕೆ ಬೇಕಾಗುವಂಥ ಗಿಡಗಳು, ನನಗೆ ಯೂಸ್ ಆಗುವಂಥ ಗಿಡಗಳನ್ನು ಮಾತ್ರ ತಂದು ಹಾಕ್ತೀನಿ ಅಂತ ಹೇಳಿ. ಕೆಲಸ ಎಲ್ಲ ಹೇಗೆ ಅಂತ ಹೇಳಿದರೆ ಬೆಳಿಗ್ಗೆ ಬೇಗ ಸ್ಟಾರ್ಟ್ ಮಾಡಿದ್ದೀನಿ, ಮಧ್ಯಾಹ್ನ ಆಗಿದೆ ಗೊತ್ತಾಗಲ್ಲ, ಆ ರೀತಿ ಕೆಲಸ ಇರುತ್ತೆ. ಮತ್ತೆ ಇದನ್ನು ಒಮ್ಮೆಲೆ ಮುಗಿಸ್ಬೇಕು, ಪದೇ ಪದೇ ಮಾಡ್ತೀನಿ ಅಂತ ಹೇಳಿದರೆ ಆಗೋದೇ ಇಲ್ಲ, ಯಾಕಂದರೆ ಇದು ಒಂದೇ ಕೆಲಸ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇನ್ನು ಮಣ್ಣೆಲ್ಲ ಆದರೆ ಈ ರೀತಿ ಕ್ಲೀನ್ ಮಾಡಲಿಲ್ಲ ಅಂತ ಹೇಳಿದರೆ, ಇದು ಅಪಾರ್ಟ್ಮೆಂಟ್ ಅಲ್ವಾ, ಅವಾಗವಾಗ ಸೆಕ್ಯೂರಿಟಿ ಎಲ್ಲ ಬರ್ತಾ ಇರ್ತಾರೆ, ಏನಾದರೂ ಪ್ರಾಬ್ಲಮ್ ಕೂಡ ಆಗ್ಬೋದು. ಯಾಕಂತ ಹೇಳಿದರೆ ಇದು ಮನೆಯ ಹೊರಗಡೆ ಎಲ್ರಿಗೂ ಕೂಡ ಇದು ಸಂಬಂಧ ಇರುತ್ತೆ, ಅಲ್ಲಿ ಎಲ್ಲ ಓಡಾಡ್ತಾ ಇರ್ತಾರೆ. ಇವಾಗೆಲ್ಲ ಲಿಫ್ಟಲ್ಲಿ ಜಾಸ್ತಿ ಓಡಾಡ್ತಿರೋದ್ರಿಂದ ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ. ಹಾಗಂತ ಹೀಗೆ ಬಿಟ್ಟರೆ ಆಗೋದಿಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕಂತೂ ತುಂಬಾ ಸಮಯ ಹಿಡಿತು. ಒಮ್ಮೊಮ್ಮೆ ಅನಿಸುತ್ತೆ ಇದೆಲ್ಲ ಯಾಕೆ ಬೇಕು ಅಂತ ಅನಿಸುತ್ತೆ ಅಲ್ವಾ. ಸೊ ಹೌದು, ನನಗೆ ಈ ರೀತಿ ಎಲ್ಲ ಗಿಡಗಳನ್ನೆಲ್ಲ ಬೆಳೆಸೋದಂದರೆ ತುಂಬ ಇಷ್ಟ. ಹಾಗಂತ ಹೇಳಿ ಒಂದು ಒಳ್ಳೊಳ್ಳೆ ಗಿಡ ತಂದು ಒಳ್ಳೊಳ್ಳೆ ಪಾಟ್ ತಂದು ಹಾಗೆ ಇಟ್ಟು ಅದನ್ನೇ ಚೆನ್ನಾಗಿ ಗ್ರೋತ್ ಮಾಡೋದು ಅಂತಲ್ಲ. ಸೊ ನನಗೆ ವೆರೈಟಿ ಗಿಡ ನಾನೇ ಬೆಳೆಸಬೇಕು, ನಾನೇ ನಟ್ಟು ಅದು ಚಿಗುರಬೇಕು, ಆ ರೀತಿಯೆಲ್ಲ ಇದೆ. ಗೈಸ್ ಏನು ಗೊತ್ತಾ, ಇಲ್ಲಿ ನೋಡಿ ಫುಲ್ಲು ಮನೆಯೆಲ್ಲ ಮಣ್ಣಾಗ್ಬಿಟ್ಟಿದೆ. ಸೊ ಏನು ಗೊತ್ತಾ, ಏನಾದರೂ ಒಂದು ಇಷ್ಟ ಆಯ್ತಂತ ಹೇಳಿದರೆ ಮನೆ ಮಣ್ಣಾದರೂ ಕೂಡ ಮಾಡಲೇಬೇಕು. ಸೊ ನೋಡಿ, ಇವಾಗ ಬಾಲ್ಕನಿ ಇನ್ನೂ ಪೆಂಡಿಂಗ್ ಇದೆ. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಬಂದಿರೋದು ಏನು ಗೊತ್ತಾ, ಇಲ್ಲಿ ಬಸಳೆ ಇತ್ತಲ್ಲ, ಎಷ್ಟು ಚೆನ್ನಾಗಿ ಗ್ರೋತ್ ಆಗಿತ್ತು ಗೊತ್ತಾ. ನೋಡಿ ಅದನ್ನೆಲ್ಲ ಕಟ್ ಮಾಡಿಸಿ ಇವಾಗ ನೋಡಿ ಇದು ಸಾಂಬಾರ್ಗೆ, ಇದು ಮತ್ತೆ ನಡಲಿಕ್ಕೆ. ಏನು ಗೊತ್ತಾ, ನನಗೆ ಇದು ಸಾಂಬಾರು ಮಾಡಲಿಕ್ಕೆ ಅಂತ ಯೂಸ್ ಮಾಡೋಣ ಅಂದ್ಕೊಂಡೆ, ಬಟ್ ಇದರಲ್ಲಿ ಎಲ್ಲ ಬೇರು ಬಂದುಬಿಟ್ಟಿದೆ ನೋಡಿ. ಅಮ್ಮ ಯಾವಾಗಲೂ ಏನೇ ಗಿಡ ನೋಡೋದಾದರೂ ಕಟ್ ಮಾಡಿ ನಡ್ತಾಳೆ, ಆವಾಗ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ನಾನು ಕೂಡ ಇವತ್ತು ಇಷ್ಟೊಂದು ಕಟ್ ಮಾಡಿ ಮತ್ತೆ 4-5 ಪಾಟ್ ಇದೆ ಅದರ ಜೊತೆ ನಡೋಣ ಅಂದ್ಕೊಂಡಿದ್ದೀನಿ. ನೋಡಿ ಕಸ ಎಷ್ಟಿದೆ ಅಂತ ಹೇಳಿದರೆ ಇವಾಗ. ಸೊ ಆದರೂ ಕೂಡ ಇಷ್ಟೊಂದು ಮಣ್ಣು ವೇಸ್ಟ್ ಆಗಿದೆ. ಸೊ ಇನ್ನು ಇದನ್ನೆಲ್ಲ ಒಳಗಡೆ ಇಡಬೇಕು. ಸೊ ಇದರಲ್ಲಿ ನಾನು ಮನಿ ಪ್ಲ್ಯಾಂಟ್ ಹಾಕೋಣ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇಲ್ಲಿ ಬಿಸಿಲು ಬರೋದಿಲ್ಲ ಜಾಸ್ತಿ, ಹಾಗಾಗಿ ಇಲ್ಲಿ ಯಾವುದು ಗ್ರೋತ್ ಆಗೋದಿಲ್ಲ, ಆ ಕಡೆ ಜಾಸ್ತಿ ಜಾಗ ಇಲ್ಲ. ಸೊ ಹಾಗಾಗಿ ಇಲ್ಲಿ ಎಲ್ಲ ಮನಿ ಪ್ಲ್ಯಾಂಟ್ ಹಾಕೋಣ ಅಂದ್ಕೊಂಡಿದ್ದೀನಿ. ಗ್ರೋತ್ ಆದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇವಾಗ ಚೆನ್ನಾಗಿ ಕಾಣಿಸೋದಿಲ್ಲ. ಮತ್ತು ಇದನ್ನೆಲ್ಲ ವಾಶ್ ಮಾಡಬೇಕು ಇವಾಗ ನಾನು. ಅಷ್ಟರೊಳಗಡೆ ನನ್ನ ಬಾಲ್ಕನಿಯನ್ನು ನೀಟಾಗಿ ಇಟ್ಟು ಬರ್ತೀನಿ. ಇದನ್ನೆಲ್ಲ ತೆಗೆದುಕೊಂಡು ಹೋಗ್ಬೇಕು ಇವಾಗ.
ಗಿಡಗಳು ಚೆನ್ನಾಗಿ ಗ್ರೋತ್ ಆಗಬೇಕಂತ ಹೇಳಿದರೆ ಒಂದೆರಡು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಊರ್ ಕಡೆ ಆದರೆ ಹಟ್ಟಿ ಗೊಬ್ಬರ ಆ ರೀತಿ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಆದರೆ ಅಪಾರ್ಟ್ಮೆಂಟಲ್ಲಿ ತುಂಬ ಚಿಕ್ಕ ಜಾಗ ಇರುತ್ತೆ, ಅಲ್ಲೂ ಕೂಡ ನಾವು ತುಂಬ ಚೆನ್ನಾಗಿ ಗಿಡಗಳನ್ನು ಬೆಳೆಸಬೇಕು ಅಂತ ಹೇಳಿದರೆ ವರ್ಮಿ ಕಂಪೋಸ್ಟ್ ಅಂತ ಹೇಳಿ ಒಂದು ಗೊಬ್ಬರ ಸಿಗುತ್ತೆ, ನರ್ಸರಿಯಲ್ಲೂ ಕೂಡ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಅದನ್ನು ನಾನು 15 ದಿನಕ್ಕೊಮ್ಮೆ ತರಿಸ್ತೇನೆ. ಒಂದು 2 kg ಆಗೋಷ್ಟು ತರಿಸ್ತೇನೆ, ಸಾಕಾಗತ್ತೆ. ಸೊ ನನ್ನ ಹತ್ರ ತುಂಬ ಗಿಡಗಳಿರೋದ್ರಿಂದ ನನಗೆ 2 kg ಆಗುವಷ್ಟು ಬೇಕಾಗತ್ತೆ. ಸೊ ಅದನ್ನು ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ. ಗಿಡಗಳ ಬುಡಕ್ಕೆ ಹಾಕಬಾರ್ದು, ಸ್ವಲ್ಪ ಸೈಡಲ್ಲಿ ಅದನ್ನು ಹಾಕಬೇಕು. ಅದನ್ನು ಹಾಕಿಬಿಟ್ಟು 15 ದಿನ ಆದ ನಂತರ ಮತ್ತೆ ಅದನ್ನು ತರಿಸಿ ಹಾಕ್ತಾ ಇದ್ದೇನೆ. ಅದು ತುಂಬ ಚೆನ್ನಾಗಿ ಗಿಡಗಳು ಗ್ರೋತ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ನಾವು ಸ್ವಲ್ಪನೇ ನೀರನ್ನು ಹಾಕಬೇಕು, ಜಾಸ್ತಿ ನೀರನ್ನು ಹಾಕಬಾರ್ದು. ಜಾಸ್ತಿ ನೀರನ್ನು ಹಾಕಿದರೆ ನಾವು ಹಾಕಿರುವಂತಹ ಆ ಗೊಬ್ಬರದ ಅಂಶ ಎಲ್ಲ ನೀರಲ್ಲೇ ಹೋಗಿಬಿಡತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಬೇಕು. ಆ ನೀರನ್ನು ಹಾಕಲಿಕ್ಕೆ ಇನ್ನೊಂದು ಟಿಪ್ ಏನಪ್ಪ ಅಂತ ಹೇಳಿದರೆ, ನಾವು ಇವಾಗ ಅಕ್ಕಿ ತೊಳೆದಿರುವಂತಹ ನೀರು, ತರಕಾರಿ ತೊಳೆದಿರುವಂತಹ ನೀರೆಲ್ಲ ಇರುತ್ತಲ್ಲ, ಅದನ್ನು ಸ್ಟೋರ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ದಿನ ಹಾಕಬೇಕು. ಆವಾಗಲೇ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇಷ್ಟೊಂದು ಮನಿ ಪ್ಲ್ಯಾಂಟ್ ಇದೆ, ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಅಂದ್ಕೊಳ್ತೀನಿ ಇದರಲ್ಲೇ ಹಾಕಿಬಿಡೋದು, ನೆಕ್ಸ್ಟ್ ಗ್ರೋತ್ ಆದಾಗ ಮತ್ತೆ ಕಟ್ ಮಾಡಿದ್ರಾಯ್ತು ಅಂತ ಹೇಳಿ ಇವಾಗ ಇದಕ್ಕೆ ಹಾಕಿಬಿಡ್ತೀನಿ, ಬೇರೆ ಜಾಗ ಇಲ್ಲ. ಸೊ ಫೈನಲಿ ನಾನು ಎಲ್ಲ ಮನಿ ಪ್ಲ್ಯಾಂಟ್ ಇಲ್ಲೇ ಹಾಕಿದ್ದೆ, ಬೇಕಾದಾಗ ಒಳಗಡೆ ತೆಗೆದುಕೊಂಡು ಹೋಗ್ತೀನಿ. ಸೊ ಇನ್ನು ಇದೆಲ್ಲ ಕ್ಲೀನ್ ಮಾಡಬೇಕು, ಮನೆಗೆ ಬಂದು ಮಾಡ್ತೀನಿ. ಇವಾಗೊಂದು ಕೆಲಸ ಬಂದಿದೆ, ಅಲ್ಲಿಗೆ ಹೋಗಬೇಕು, ಸ್ವಲ್ಪ ಅರ್ಜೆಂಟು. ಹೀಗೆ ಆಗೋದು ನನ್ನ ಕೆಲಸ ಯಾವಾಗಲೂ. ಮನೆ ಅಂತೂ ಮೆಸ್ಸಿ ಆಗಿದೆ, ಮಕ್ಕಳು ಬರೋದ್ರೊಳಗೆ ಕ್ಲೀನ್ ಮಾಡಬೇಕು. ಇಲ್ಲಿ ನೋಡಿ, ಇದರೊಳಗಡೆ ಎಲ್ಲ ಮಣ್ಣು ಹೋಗಿಬಿಟ್ಟಿದೆ. ಸೊ ಇದಕ್ಕೂ ಒಂದು ವ್ಯವಸ್ಥೆ ಮಾಡಬೇಕು ಇವಾಗ. ಅಷ್ಟರೊಳಗಡೆ ಇದಕ್ಕೆಲ್ಲ ಸ್ವಲ್ಪ ನೀರನ್ನು ಹಾಕಿ ನನ್ನ ಕೆಲಸದ ಮೇಲೆ ಹೊರಗಡೆ ಹೋಗ್ತೀನಿ. ಗೈಸ್, ಫೈನಲಿ ಇದಕ್ಕೆಲ್ಲ ನೀರು ಹಾಕಿದ್ದಾಯಿತು. ಸ್ವಲ್ಪ ವಾಶ್ ಮಾಡಿದ್ದೆ, ಇವಾಗ ಮತ್ತೆ ಡೈಲಿ ವಾಶ್ ಮಾಡಿದಾಗ ನೀಟಾಗಿ ಬರುತ್ತೆ. ಹಾಗೆ ಮನೆ ಒಳಗಡೆ ತೋರಿಸ್ತೀನಿ ಒಮ್ಮೆ ನೋಡಿ. ಇಲ್ಲಿಂದ ನೀರನ್ನು ತೆಗೆದುಕೊಂಡು ಹೋಗಿದ್ದು ಎಲ್ಲಿ ತನಕ ಅಂದರೆ, ಸೊ ಮನೆ ಅಂತೂ ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ. ಇಷ್ಟೇ ಅಲ್ಲ, ಹೊರಗಡೆ ಕೂಡ ಕ್ಲೀನ್ ಮಾಡಿದ್ದೀನಿ. ಸೊ ಬಾಪ್ರೆ, ಇಲ್ಲಿ ಕ್ಲೀನ್ ಆಗಿದೆ ಆಲ್ರೆಡಿ ನೋಡಿ. ಫೈನಲಿ ಕ್ಲೀನ್ ಮಾಡಿದೆ, ಯಾಕಂದರೆ ಹೇಳಲಿಕ್ಕಾಗಲ್ಲ ಹೊರಗಡೆ ಹೋದ್ಮೇಲೆ ಎಷ್ಟೊತ್ತಾಗತ್ತೆ ಅಂತ, ಮತ್ತೆ ಸುಮ್ಮನೆ ರಿಸ್ಕ್ ಬೇಡ ಅಂತ ಹೇಳಿ ಫೈನಲಿ ಹೊರಗಡೆ ಕೆಲಸ ಎಲ್ಲ ಆಯಿತು. ಅವಾಗ ನೋಡಿದ್ದಾರಲ್ಲ ಹೇಗಿದೆ ಅಂತ. ಇನ್ನು ಇದನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡಿ, ಸೊ ಮನೆಯನ್ನೆಲ್ಲ ಕ್ಲೀನಿಂಗ್ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಹತ್ತತ್ರ ಆಯಿತು. ಸೊ ಹಾಗೆ ಒಂದು ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೆ. ಸೊ ಲಾಸ್ಟ್ ಒಂದು ಮಿನಿ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ಆಧಾರ್ ಕಾರ್ಡ್ ಪ್ರಾಬ್ಲಮ್ಮು, ಅದರ ಹೆಸರನ್ನು ಚೇಂಜ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಒದ್ದಾಡಬೇಕಾಗಿದೆ. ಸೊ ಇವಾಗಲೂ ಕೂಡ ಅಲ್ಲಿಗೆ ಹೊರಟಿದ್ದೀನಿ. ಹಾಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಗಲೇ ಟೈಮ್ 1 ಗಂಟೆ ಆಗಿತ್ತು. ಒಮ್ಮೊಮ್ಮೆ ಹೇಗಾಗಿಬಿಡತ್ತೆ ಅಂತ ಹೇಳಿದರೆ, ಊಟಕ್ಕೆ ಅಡುಗೆಗೆ ಏನು ಮಾಡಿರಲ್ಲ, ಅಡುಗೆಲ್ಲ ಮಾಡಿ ಹೊರಡಬೇಕು ಅಂತ ಅಂದ್ಕೊಂಡೆ, ಆಗಲೇ ಇಲ್ಲ. ಬಟ್ ಏನು ಮಾಡಲಿ, ಸ್ವಲ್ಪ ಬೆಳಿಗ್ಗೆ ಮಾಡಿರೋದೆಲ್ಲ ಇತ್ತು, ಅದನ್ನೆಲ್ಲ ತಿಂದು ಇವಾಗ ಹೊರಟಿದ್ದೀನಿ. ಇನ್ನು ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿ ಬರಬೇಕು. ಹಾಗಾಗಿ ಮನೆಗೆ ಬಂದೇ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಮಕ್ಕಳು ಬರೋದು ಹೇಗೂ 3 ಗಂಟೆ 3:15 ಆಗುತ್ತೆ. ಅವ್ರು ಬರೋದ್ರೊಳಗೆ ಅಡುಗೆ ಮಾಡಬೇಕು. ಸೊ ಹಾಗೆ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದರೆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣವಾ? ಅಲ್ಲಿ ತನಕ ಎಲ್ರಿಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.